ಲೇ ಮುಮ್ತಿ ಸರ್ಸರ್ನ ಓಡ್ ಬಾರೆ. ಇಲ್ಲ ಅಂತ ಹೇಳಿದ್ರೆ ನಿಂಗೆ ದೊರುಮ್ ಡೇಟ್ ಅಂತೂ ಫಿಕ್ಸು. ಒಟ್ಟಿಸ್ಕೊಂಡ್ಬಿಟ್ಟು ಬರ್ತಾವ್ರೆ. ಸರ್ಸರ್ನ ಓಡ್ ಬಾ. ಅಯ್ಯೋ 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 ಲೇ ಡುಮ್ಮಿ ನಿಂತ್ಕಳೆ. ಸುಮಿ ಹೆಂಗ್ ಓಡೋಯ್ತಿದ್ಯಲ್ಲೇ ಮನ್ಯಾಳಿ. ನಿಂತ್ಕಳೆ, ನಾನು ಬರ್ತೀನಿ. ಯವ್ವ ಡುಮ್ಮಿ ಇದ್ರೂ ಏನು ಪೀಟಿ ಉಸ ಹೊಡ್ದಂಗ್ ಓಡ್ತಾ ಇದೀಯಲ್ಲೇ. ನಿಂತ್ಕಳೆ. ನಿಂತ್ಕೊಂಡ್ರೆ ದೊರುಮ್ ಡೇಟ್ ಫಿಕ್ಸು. ನಿಂಗೆ ಗೊತ್ತಿಲ್ವೇನು ಹೆಂಗ್ ಓಡೋಯ್ತಿರ್ಬೇಕು ಅಂತ ಹೇಳ್ಬಿಟ್ಟು? ಹಾ, ಓಡಾಗೋದನ್ನ ಪ್ರಾಕ್ಟೀಸ್ ಮಾಡ್ಕೋಬೇಕು. ಓಡ್ಬಾ ಓಡ್ಬಾ. ಯವ್ವ ಇವ್ಳಿಗೇನೋ ಓಡೋಗಿ 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 ಅಭ್ಯಾಸ ಆಗೋಗ್ಬಿಟ್ಟೈತೆ ಅಂತ ಅನಿಸ್ತದೆ. ಅದಕ್ಕೆ ನೀ ಅಯ್ಯಪ್ಪ ನಂಗಂತೂ ಓಡೋಗಕ್ಕೆ ಆಯ್ತಿಲ್ಲ. ಸುಸ್ತಾಯ್ತೈತೆ. ಈ ಮನೆಯಾಳಿ ನೋಡು, ಎದ್ನೋ ಬಿದ್ನೋ ಅಂತ ಹೇಳ್ಬಿಟ್ಟು ಹೆಂಗ್ ಓಡೋಯ್ತಾವ್ರೆ ಅಂತ ಹೇಳ್ಬಿಟ್ಟು. ಯವ್ವ ನಿಂತ್ಕಳೆ. ಯಪ್ಪ ಏಯ್, ದನ ತಿಂದಂಗ್ ತಿಂತೀರಾ? ಓಡ್ಲಾ ಓಡ್ಲಾ ಹಿಡ್ಕೊ ಹೋಗ್ಲಾ ಅವ್ರನ್ನ. ಹಿಂಗ್ ದನ ತಿಂದಂಗ್ ತಿಂತ್ಕೊಂಡು ನೀವು ನಿಧಾನ ಕೊಡಿದ್ರೆ ಹಿಡ್ಕೊಳಕ್ ಆಯ್ತದೆ ಅಂತಲ್ಲ ಅವ್ರನ್ನ. ನೋಡು, ನನ್ನ ಮಗಳು ಎಲ್ಲಿದ್ರು ವಾಪಸ್ ಬರ್ಬೇಕು. ಯಾವ ಜಾಗದಾಗ ಇದ್ರು ವಾಪಸ್ ಬರ್ಬೇಕು ಅಷ್ಟೇ ಏನಿಯ. ಮೊದ್ಲು ಅವ್ರನ್ನ ಹಿಡ್ಕೊ ಹೋಗ್ರಿ. ಅವ್ರನ್ನ ಮಾತ್ರ ಸುಮ್ಕೆ ಬಿಡ್ಬೇಡ್ರಿ. ಹಾಕೊಂಡ್ ಚೆನ್ನಾಗಿ ರುಬ್ಬಿ, ಅವಾಗ ಏನಿಯ ಬುದ್ಧಿ ಬರೋದು. ಅಲ್ಲ ಇವ್ರಿಬ್ರು ಓಡ್ ಕಳ್ಸವ್ರೆ ಅಂತ ಹೇಳಿದ್ರೆ ನನ್ನ ಮಗಳಿಗುನ್ವೆ ಇವ್ರಿಗೆ ಏನೋ ಸಂಬಂಧ ಐತೆ. ನನ್ನ ಮಗಳು ಎಲ್ಲಿದ್ದಾಳೆ ಅಂತ ಹೇಳ್ಬಿಟ್ಟು ಇವ್ರಿಗೆ ಗೊತ್ತಾಗೇನಿಯ ಗೊತ್ತಾಗಿರ್ತದೆ. ನಡಿ ಹಿಡ್ಕ ನಡೀರಿ. ನೋಡಿಲ್ಲ ಸರ್ನ ಅಲ್ಲಿ ನೋಡ್ಲಾ ಅವಳು ಅದು ಹೆಂಗ್ ಓಡ್ತಾವಳು ಡುಮ್ಮಿ. ಟಿ ಉಸ ಹೊಡ್ದಂಗ್ ಓಡ್ತಾವಳಲ್ವೇನ್ಲ. ಏನ್ಲ ಸ್ಯಾನಿ ಎಕ್ಸ್ಪೀರಿಯನ್ಸ್ ಆಗೈತೆ ಅನಿಸ್ತದೆ. ಓಡಿ 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 ಅದಕ್ಕೆ ನೀ ಯೋದ್ನೋ ಅಂತ ಹೇಳ್ಬಿಟ್ಟು ಓಡಾಯ್ತಿರೋದು ನೋಡ್ಲಾ. ನೋಡಿಲ್ಲ ಯೋನೇ ಆದ್ರೂ ನಾನು ಕೈಯಿಂದ ತಪ್ಪಿಸ್ಕೊಳಕ್ ಹಾಕಿಲ್ಲ ಬಿಡೋಣ. ಹಿಡ್ದೆ ಹಿಡಿತೀನಿ. ನಮ್ ಚಿಕ್ಕವನ್ನೇ ಓಡ್ ಕಳ್ಸ್ಬಿಟ್ಟವಳಲ್ಲ, ಇನ್ ಎಂತೊಳಿರ್ಬೇಡ. ನಡಿ ಬಿಡ್ಬೇಡ ನಡಿ. ಯಾವ ಇವೆಲ್ಲನೂ ಸುಮ್ಕೆನೆ ನೀ ಓಡ್ ಕಳ್ಸೋದ್ ದೊಡು. ಇವತ್ತು ಇವ್ರನ್ನಂತೂ ಹುಟ್ಲಿಲ್ಲ ಅನ್ನಿಸ್ತೀನಿ. ಜೀವಮಾನದಾಗೂ ಯಾರನ್ನೂ ಓಡ್ ಕಳಿಸ್ಬಾರ್ದು. ಓಡ್ ಕಳ್ಸೋಕೆ 1000 ಲಕ್ಷ ಯೋಚನೆ ಮಾಡ್ಬೇಕು. ಹಂಗ್ ಮಾಡ್ತೀನಿ. ಯಾವ ಬಡಿತದವೋ ಏನೋ ಇವು. ಏ ಬಾರೆ ಬಾರೆ ಸರ್ನ ಬಾರೆ. ಒಂದರಿಂದ ಮೋಟರ್ ರನ್ 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 ಅನ್ಕೊಂಡು ಓಡ್ಬಾ. ಯವ್ವ ಸುಮಿ, ನಿನ್ ಜೊತೆ ಇದ್ರೆ ನಂಗೆ ನೆಮ್ಮದಿನೇ ಇಲ್ಲ ಅನ್ನಿಸ್ತದೆ. ಅನ್ಕತಿ ನಿನ್ ಜೊತೆ ಸೇರ್ಬಾರ್ದು ಅಂತ ಹೇಳ್ಬಿಟ್ಟು. ಆದ್ರೂ ಏನನ ಮಾಡಿ ನಿನ್ ಜೊತೆನೆ ಸೇರಂಗಾಯ್ತದಲ್ಲೇ. ಏಯ್, ನನ್ ಮಗಳನ್ನ ಎಲ್ಗೋಡ್ ಕಳ್ಸಿದೀರಾ ಅಂತ ಹೇಳ್ಬಿಟ್ಟು ಹೇಳಿ. ಎಲ್ಲಿ ನನ್ ಮಗಳು? ಎಲ್ಗೋಡ್ ಕಳ್ಸಿದ್ರಿ ನನ್ ಮಗಳನ್ನ? ನೀವೇ ತಾನೇ ಬ್ಯಾಗ್ ಇಸ್ಕೊಂಡು ನಮ್ಮನ್ನೆಲ್ಲ ಆ ಕಡೆ ಈ ಕಡೆ ಅಂತ ಹೇಳ್ಬಿಟ್ಟು ದಾರಿ ತಪ್ಪಿಸ್ಬಿಟ್ಟು ಓಡ್ ಕಳ್ಸಿದ್ರಲ್ಲ. ನೀವೇ ತಾನೇ ಓಡ್ ಕಳ್ಸಿದ್ದು. ಎಲ್ಲಿ ನನ್ ಮಗಳು? ನನ್ನ ಮಗಳು ಬೇಕೇ ಬೇಕಿವಾಗ. ಹಣ ನೋಡೋಣ, ನಂಗೆ ಏನೂ ಗೊತ್ತಿಲ್ಲ ಕಣಣ್ಣ. ನಿಜವಾಗ್ಲೂ ನಮ್ಗೆ ಏನೂ ಗೊತ್ತಿಲ್ಲ. ಸುಮ್ಕೆನಿಯ ದಾರಿನಾಗ ಅವ್ರು ಓಡ್ ಬರ್ತಿದ್ರ. ಅಯ್ಯೋ ಪಾಪ ಓಡ್ ಬರ್ತಾವ್ರಲ್ಲ, ಒಂಚೂರು ಸಹಾಯ ಮಾಡನಿ ಅಂತ ಹೇಳ್ಬಿಟ್ಟು ನಾವೇ ನಿನಗೆ ಸಹಾಯ ಮಾಡಕ್ಕೆ ಅಂತ ಹೇಳ್ಬಿಟ್ಟು ಬ್ಯಾಗ್ ಕೊಡಿ ಹಿಡ್ಕತೀವಿ ಅಂತ ಹೇಳ್ಬಿಟ್ಟು ಬ್ಯಾಗ್ ಇಸ್ಕೊಂಡು ಒಂದು ರೌಂಡ್ ಓಡೋಗನಿ ಅಂತ ಹೇಳ್ಬಿಟ್ಟು ಹಂಗೆ ನೀವು ಒಂದು ರೌಂಡ್ ಓಡಿಸ್ಕೊಂಡು ಕರ್ಕೊಂಡೋಗಿ ಬಸ್ ಹತ್ತಿದ್ವಿ. ಅಲ್ಲಿ ಹತ್ಸಿದ್ವಿ. ಅಷ್ಟು ಬಿಟ್ರೆ ನಮ್ಗೇನೂ ಗೊತ್ತಿಲ್ಲ ಕಣ. ನಿಮ್ಮ ಮಗಳು ಯಾರು ಏನು ಎತ್ತ ಅಂತ ಗೊತ್ತಿಲ್ಲ. ದೇವ್ರನೇ ಗೊತ್ತಿಲ್ಲ ಕಣ. ನಮ್ಮ ತಾಯಣೆ ಗೊತ್ತಿಲ್ಲ ಕಣ. ಏಯ್, ಇಂಥ ನಾಟಕಗಳನ್ನೆಲ್ಲ ನಾವು ಬೇಜಾನ್ ನೋಡ್ಬಿಟ್ಟಿದೀವಿ. ನೋಡು, ನಮ್ಗೆ ಯಾಮರ್ಸ್ಬೇಡಿ. ನೋಡು, ಹೆಣ್ಮಕ್ಳು ಅಂತ ಹೇಳ್ಬಿಟ್ಟು ಸುಮ್ಕೆ ಬಿಟ್ಬಿಡ್ತೀವಿ. ನೀವ್ಯೋ ಅವ್ರು ಎಲ್ಲವ್ರೆ ಎಲ್ಲಿ ಓಡೋದ್ರು ಅಂತ ಕರೆಕ್ಟಾಗಿ ಹೇಳಿದ್ರಿ, ನಾನು ಅವಾಗ ಬಾಯಿ ಮುಚ್ಕೊಂಡು ಸುಮ್ಕೆ ಬಿಟ್ಬಿಡ್ತೀನಿ. ಇಲ್ಲ ನೀವು ಹೇಳಲ್ಲ ಮಾಡಲ್ಲ ಅಂತ ಹೇಳಿದ್ರೆ ಆವಾಗ ನೋಡು ಸರಿಯಾಗಿ ಬೀಳ್ತಾವ್ ನಿಮ್ಗೆ. ಹೇಳು, ಎಲ್ಲಿ ಓಡ್ ಕಳ್ಸಿದ್ರಿ ಅವ್ರಿಬ್ರು? ಹೇಳಿ ಸರ್ನ ಹೇಳಿ, ಎಲ್ಲಿ ಓಡ್ ಕಳ್ಸಿದ್ರಿ ಅಂತ ಹೇಳ್ಬಿಟ್ಟು ಹೇಳಿ. ಬಾಯ್ ಬಿಟ್ಟು ಹೇಳಿ. ನೋಡು, ನನ್ನ ಮಗಳ ಮೇಲೆ ನಾನು ಪೀರಾಣನೆ ಮಡಿಕೊಂಡಿದ್ದೀನಿ. ನನ್ನ ಮಗಳಿಲ್ಲ ಅಂದ್ರೆ ನಂಗೆ ಉಣ್ಣಕ್ಕೂ ಸೇರಕ್ಕಿಲ್ಲ, ಊಟನೂ ಸೇರಕ್ಕಿಲ್ಲ ನನಗೆ. ಅಂಥದ್ರಾಗೆ ನನ್ನ ಮಗಳು ಪರ್ಮನೆಂಟ್ ಆಗಿ ಏನೇ ಕಾಣಿಸ್ತಿಲ್ಲ ಅಂತ ಹೇಳಿದ್ರೆ ನನ್ನ ಪರಿಸ್ಥಿತಿ ಹೆಂಗಾಗಿರ್ತದೆ, ನನ್ನ ಪರಿಸ್ಥಿತಿ ಏನಾಗಿರ್ತದೆ ಅಂತ ಯೋಚನೆ ಮಾಡಿ. ನೋಡಿ, ಒಳ್ಳೆ ಮಾತಾ ಕೇಳಿಸ್ತಿದ್ದೀನಿ. ಬಸ್ ಹತ್ಸ್ಬಿಟ್ಟು ಕಳ್ಸಿದ್ರಲ್ಲ, ಎಲ್ಲಿ ಕಳ್ಸಿದ್ರಿ ಅಷ್ಟನ್ನು ಮಾತ್ರ ಹೇಳಿ. ಅದನ್ನ ಬಿಟ್ಟು ನಾವು ನಿಮ್ಮನ್ನ ಏನೂ ಕೇಳಕ್ಕಿಲ್ಲ. ಎಲ್ಲೂ ಕಳ್ಸಿದ್ರಿ? ಅಣ್ಣ, ನಾವ್ ಹೇಳ್ತಿರೋದು ನಿಜನೇ. ನಿಮ್ಮ ಮಗಳು ನಿಮ್ಮ ಮಗಳು ಅದು ಅದು ನಿಮ್ಮ ಮಗಳಿಗೆ ಏನೋ ಗೊತ್ತಾಗ್ಲಿಲ್ಲ. ಸಹಾಯ ಕೇಳಿದ್ಲು. ಅಲ್ಲಿಗೆ ಬಂದು ಎಲ್ಲರನ್ನೂ ಒಟ್ಟಿಸ್ಕೊಬತ್ತಿದ್ರಲ್ಲ, ರೌಡಿಗಳು ಒಟ್ಟಿಸ್ಕೊಬಿಟ್ಟು ಬರ್ತಾವ್ರೆ ಅಂತ ಹೇಳಿದ್ಲು. ಅದಕ್ಕೇನಿಯ ಅಯ್ಯೋ ಪಾಪ ರೌಡಿಗಳೆಲ್ಲ ಒಟ್ಟಿಸ್ಕೊಂಬಿಟ್ಟು ಬರ್ತಾವ್ರಲ್ಲ ಅಂತ ಹೇಳ್ಬಿಟ್ಟು ನಾವೇನೇನಿಯ ಸರಿ ಆಯಿತು ಅಂತ ಹೇಳ್ಬಿಟ್ಟು ಹಂಗೇನೇನಿಯ ಓಡಿಸ್ಕೊಂಡು ಹಂಗೇನೆ ಕರ್ಕೊಂಡು ಹಂಗೇನೆ ಬಂದು ಬಸ್ ಹತ್ತಿಸ್ಬಿಟ್ವಿ ಅಷ್ಟೇನೆ. ಅಯ್ಯೋ ಅಣ್ಣ, ಇವರೆಲ್ಲ ಒಳ್ಳೆ ಮಾತಾಗೆಲ್ಲ ಬಾಯ್ ಬಿಡ ಜನ ಅಂತ ಅನ್ಕೊಂಡಿದ್ದೀರಿ ಅಣ್ಣ ಇವ್ರನ್ನ. ನನ್ಗೆ ಯಾಕೋ ಇವರೆಲ್ಲ ಒಳ್ಳೆ ಮಾತಾಗ ಬಾಯ್ ಬಿಡಕ್ಕಿಲ್ಲ. ಅಮೌರ್ತಾಗ ದುಡ್ಡು ಡಿಸ್ಕಂಡೆಲ್ಲ ನಾಟಕ ಆಡ್ತಾವ್ರೆ ಅಂತ ಅನ್ನಿಸ್ತದೆ. ಇವ್ರಿಗೆಲ್ಲ ಇಸೇನು ಗೊತ್ತಿರ್ತದೆ. ಹಾಲ ಕಣ, ಗೊತ್ತಿಲ್ದಿರೋರ್ಗೆ ಯಾರನ್ನ ಸಹಾಯ ಮಾಡ್ತಾರೆ ನೀವೇ ಹೇಳಿ. ಇವಾಗ ಗೊತ್ತಿಲ್ಲ ಅಂತಂದ್ಮೇಲೆ ಓಡ್ ಬರ್ತಾವ್ರೆ ಅಂದ್ರೆ ಅದೇ ಟೈಮ್ಗೆ ಇವ್ರು ಅಲ್ಲಿಗೆ ಬರೋದು, ಅದೇ ಟೈಮ್ಗೆ ಇವರೆಲ್ಲನೂ ಬ್ಯಾಗ್ ಇಸ್ಕೊಂಡು ಓಡೋಗೋದು, ನಮಗೆಲ್ಲ ತೊಂದರೆ ಮಾಡೋದು, ಇದೆಲ್ಲ ಮಾಡೋರು ಅಂದ್ರೆ ಇವ್ರಿಗೆಲ್ಲ ಅವ್ರು ಓಡೋಗೋದು ಮಾಡೋದು ಎಲ್ಲ ಮುಂಚೆನೇ ಗೊತ್ತಿರ್ತದೆ ಕಣ್ಣು. ಅದಕ್ಕೆ ಈ ನಾಟಕ ಎಲ್ಲ ಮೊಳ್ಳಿ. ಅಯ್ಯಪ್ಪ ಅಣ್ಣ, ಅಯ್ಯೋ ಅಣ್ಣ, ಹೊಡಿಬೇಡ ಕಣ, ಹೊಡಿಬೇಡ ಕಣೋ. ಅಣ್ಣ ನನ್ನ ಮಾತ್ರ ಹೊಡಿಬೇಡ. ನಾನು ನಿಜ ಹೇಳ್ತೀನಿ ಕಣ. ಇಷ್ಟೊತ್ತು ಅದನ್ನೇ ತಾನೇ ಕೇಳಿದ್ದು. ನಿಜ ಹೇಳ್ರಿ ಅಂತ ಹೇಳ್ಬಿಟ್ಟು ಹೇಳ್ರಿ. ಯಾಕೆ ಓಡ್ ಕಳಿಸ್ತೀರಿ ಅಂತ ಹೇಳ್ಬಿಟ್ಟು ನಿಜ ಹೇಳ್ರಿ.
ಅಣ್ಣ ನಿಜ ಏನು ಅಂತ ಹೇಳಿದ್ರೆ ಅದು ಅದು ನಿಜ ಏನು ಅಂದರೆ ನಾನು ಇವಳು ಒಳ್ಳೆ ಕೆಲಸ ಮಾಡಬೇಕು ಅಂತ ನಿರ್ಧಾರ ಮಾಡ್ಕೊಂಡ್ಬಿಟ್ಟಿದ್ದೀವಿ ಕಣಣ್ಣ. ಒಳ್ಳೆ ಕೆಲಸ ಮಾಡಿದ್ರೆ ನಮಗೂ ಒಳ್ಳೇದಾಯ್ತದೆ ಅಂತ ಹೇಳ್ಬಿಟ್ಟು ಯಾರನ್ನ ಕಷ್ಟದಾಗಿರೋರಿಗೆಲ್ಲ ಸಹಾಯ ಮಾಡೋದೇ ನೀ ನಮ್ಮ ಕೆಲಸ ಕಣಣ್ಣ. ಅದಕ್ಕೆ ನೀ ಕಷ್ಟದಾಗಿರೋರಿಗೆಲ್ಲ ಸಹಾಯ ಮಾಡ್ತಾ ಇದ್ದೀವಿ. ನಿಮ್ಮ ಮಗಳು ಕಷ್ಟದಾಗ ಇದ್ಲಲ್ಲ ಓಡ್ ಬತ್ತಿದ್ಲಲ್ಲ, ಅದಕ್ಕೆ ನೀ ನಾವುನ್ವೇ ಕಷ್ಟಗಳೇ ಅಂತ ಓಡಿಸ್ಕೊಂಡು ಕರ್ಕೊಂಡೋಗಿ ಬಸ್ ಹತ್ಸಿದ್ವಿ ಅಷ್ಟೇ. ನೀ ಸುಮ್ಕೆ ಸಹಾಯ ಮಾಡಿದ್ವಿ. ಒಂದ್ ಸಂಸಾರನ ಒಡೆದಾಕಿ ಒಂದ್ ಸಂಸಾರಕ್ಕೆಲ್ಲಂದ್ರೆ ಬೆಂಕಿ ಹಚ್ಚಿ ಉಳಿ ಹಿಂಡ್ಬಿಟ್ಟು ಸಂಸಾರನ ಹಾಳು ಮಾಡೋದು ಒಂದ್ ಒಳ್ಳೆ ಕೆಲ್ಸನ. ಆ ಹಾ 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 ಅಯ್ಯಪ್ಪ ಅಣ್ಣ, ನಿಜ ಹೇಳಿದ್ರು ನಂಬಕ್ಕಿಲ್ವಲ್ಲ ನೀವು? ನಾವು ನಿಜನೇ ಹೇಳ್ತಾ ಇದೀವಿ ಅಣ್ಣ, ನಿಜನೇ ಹೇಳ್ತಿದೀವಿ ಅಣ್ಣ. ನಮ್ಗೆ ಅವ್ರು ಯಾರು ಅಂತಾನೆ ಗೊತ್ತಿಲ್ಲ ಕಣಣ್ಣ. ಯವ್ವ ನನ್ ಚುಟ್ಟೋಯ್ತು. ಇಲ್ಲೇ ಸುಮಿ, ನಿನ್ನಿಂದ ಹಾಳಾಗೋದ್ನೇ ಕಣೆ ಸುಮಿ. ಹೆಂಗೋ ನೆಮ್ಮದಿ ಗುಣ್ಕೊಂಡ್ ತಿನ್ಕೊಂಡ್ ಕೂಲಿ ಮಾಡ್ಕೊಂಡನ ಇತ್ತಿದ್ದೆ. ಲೇ ಸುಮಿ, ಏನೇನ್ ಜೀವನದಾಗ ಏನೇನ್ ಆಗ್ಬೇಕೋ ಎಲ್ಲ ಆಗೋಗ್ಬಿಡ್ತಲ್ಲೇ ನಿನ್ನಿಂದ. ಯವ್ವ ನೀನನ್ನ ಹೇಳೋರ್ಗೆ ಒಳ್ಳೆ ಕೆಲಸ ಮಾಡಕ್ ಬಂದಿದ್ವಿ ಅಂತ ಹೇಳ್ಬಿಟ್ಟು ನಮ್ ಜನಕ್ಕೆ ಒಳ್ಳೆ ಕೆಲಸ ಮಾಡಿದ್ರು ಯಪ್ಪ ಬಹುಮಾನ ಕೊಡೋದು ಬಿಟ್ಬಿಟ್ಟು ದರುಮ್ ಡೇಟ್ ಕೊಡ್ತಾವ್ರೆ. ಅಣ್ಣ ಬಿಟ್ಬಿಡೋಣ, ನಾನು ಏನು ತಪ್ಪು ಮಾಡಿಲ್ಲ. ಅಯ್ಯವ್ವ ಆಯ್ತಿಲ್ಲ ನನ್ನ ಕೈಲಿ. ಅಯ್ಯೋ ಜುಟ್ಟು ಬಿಟ್ಬಿಡೋಣ. ಲೇ ಸುಮಿ ನೋಡಿ, ನೀವ್ ಹಿಂಗೆ ನಮ್ಗೆ ಹೊಡಿತಾ ಇದ್ರೆ ನಾವೇನ್ ಸುಮ್ಕಿರ್ತೀವಿ ಅಂತ ಅನ್ಕೊಂಡ? ನಾವೇನಂತ ಮಹಾನ್ ತಪ್ಪು ಮಾಡಿದೀವಿ? ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಬಿಡ್ತೀವಿ ಅಷ್ಟೇ. ಹಿಂಗ್ ಹುಡುಗಿಯರ್ನೆಲ್ಲ ಹಿಡ್ಕೊಂಡು ಹೊಡಿತಾರೆ ಸಾಯಿಬ್ರು. ಸರಿ ಇಲ್ಲ, ನಾವ್ಗೇನೋ ಗೊತ್ತಿಲ್ದಿದಂಗೆ ಅವ್ರ ಮಕ್ಕಳನ್ನ ಬಸ್ ಹತ್ಸಿದ್ವಿ ಅಷ್ಟೇ. ಅಷ್ಟಕ್ಕೆ ಹಿಡ್ಕೊಂಡು ಹಾಕೊಂಡು ಚೆನ್ನಾಗಿ ಚಟ್ನಿ ಮಾಡ್ತಾವ್ರೆ ಅಂತ ಹೇಳ್ಬಿಟ್ಟು ನಾವೇನೇನಿಯ ಹೋಗ್ಬಿಟ್ಟು ಪೊಲೀಸ್ ಸ್ಟೇಷನ್ನಾಗ ಕಂಪ್ಲೇಂಟ್ ಕೊಟ್ಬಿಡ್ತೀನಿ. ಆವಾಗ ನೋಡಿ, ಪೊಲೀಸ್ ಸ್ಟೇಷನ್ನಾಗ ಕಂಪ್ಲೇಂಟ್ ಕೊಟ್ಟಾಗ ಆವಾಗ ನಿಮ್ಗೆ ಅರ್ಥ ಆಯ್ತದೆ. ಪೊಲೀಸ್ನವ್ರು ಹಿಡ್ಕೊಂಬಿಟ್ಟು ಬಂದು ಜಾಡಿಸ್ತಾರಲ್ಲ, ಆವಾಗ ಗೊತ್ತಾಯ್ತದೆ ನಿಮ್ಗೆ. ನಾವೇ ಸುಮ್ಕಿರ್ತೀವಿ ಅಂತ ಅನ್ಕೊಂಡ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಕ್ಕಿಲ್ವಾ? ವಾ, ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀರಾ? ನಾನೇ ಹೋಗ್ಬಿಟ್ಟು ಕೊಟ್ಬಿಡೋಣ ಅಂತ ಅನ್ಕೊಂಡೆ. ಮನೆಯಾಳಿ ನೀನೇನೇ ಹೋಗಿ ಕೊಡ್ಬೇಕು ಅಂತ ಅನ್ಕೊಂಡಿದ್ದಿಲ್ಲ. ಕೊಡೋಗು ಕೊಡೋಗು. ನನ್ನ ಮಗಳನ್ನ ಕಿಡ್ನಾಪ್ ಮಾಡೋರು ಅಂತ ಹೇಳ್ಬಿಟ್ಟು ನಾನೇನೇ ನಿನ್ನ ಮೇಲೆ ಕಂಪ್ಲೇಂಟ್ ಕೊಡ್ಬೇಕಿತ್ತು. ನೀನೇ ಕೊಡ್ತೀನಿ ಅಂತ ಹೇಳ್ತಿದ್ಯಲ್ಲ, ಕೊಡು, ನಾನು ಕೊಡ್ತೀನಿ. ನನ್ನ ಮಗಳನ್ನ, ನನ್ನ ಮಗಳ ಹತ್ರ ಒಡವೆ ವಸ್ತ್ರ ಅದು ಇದು ಎಲ್ಲ ಇತ್ತು, ಬೇಜಾನ್ ದುಡ್ಡಿತ್ತು ಅಂತ ಹೇಳ್ಬಿಟ್ಟು ಇವಳುನ್ವೇ ಅವಳು ಸೇರ್ಕೊಂಡು ಇಬ್ಬಳು ಸೇರ್ಕೊಂಡು ಬೇಕು ಅಂತ ನೀಯ ಕಿಡ್ನಾಪ್ ಮಾಡ್ಸವ್ರೆ ಅಂತ ಹೇಳ್ಬಿಟ್ಟು ನಾನೇನೇ ಹೇಳ್ತೀನಿ. ಯವ್ವ ಹೋಯ್ತೆ ಮಮ್ತಿ, ಹೋಯ್ತು, ಕಣ್ಣೋಯ್ತು. ಕರುಣೆ ಇಲ್ಲದ ಅಂಕಲ್ನ ಕಂಡೆ. ಯವ್ವ ಅಯ್ಯೋ ಅಯ್ಯೋ ಬುಡಿ ಅಣ್ಣ, ಅವ್ರು ಯಾರು ಅಂತ ಗೊತ್ತಿಲ್ಲ ಅಂದ್ರೂ ನೀವು ಕೇಳ್ತಿಲ್ಲ. ಸರಿ, ಅವ್ರು ಎಲ್ಲಿದ್ರು ಹುಡಿಕೊಂಬಿಡ್ ಬತ್ತೀವಿ ಬಿಡೋಣ, ಹೊಡಿಯಕ್ಕೆ ಹೋಗ್ಬಿಡ. ಯವ್ವ ಸಾಕಾಗೋಗ್ಬಿಟ್ಟೈತೆ ನಂಗಂತೂ. ಯವ್ವ ನಮ್ಮ ತಪ್ಪಿಲ್ಲ ಅಂದ್ರೂ ಬಿಡ್ತಾ ಇಲ್ಲ. ಇದೆಲ್ಲ ಬೇಕಿತ್ತ ನನಗೆ. ಹಣ ಬಿಡೋಣ, ಕಾಸು ಖರ್ಚಾದ್ರೂ ಪರವಾಗಿಲ್ಲ ಕಣ, ಹುಡಿಕೊಂಬಿಟ್ಟು ಬರ್ತೀವಿ ನಿಮ್ಮ ಮಗಳನ್ನ ಬಿಡೋಣ. ಹುಡಿಕೊಂಬಿಟ್ಟು ಬರೋ ಅವಶ್ಯಕತೆ ಇಲ್ಲ. ಎಲ್ಲವ್ರಂತ ಹೇಳ್ಬೇಕಷ್ಟೇನಿಯ. ನಾವೇನ್ ಕಿವಿನಾಗ ಏನಾದ್ರೂ ಹೂವ ಗಿವ ಮಡಿಕೊಂಬಿಟ್ಟಿದೀವ? ಹೂವ ಮಡಿಕೊಂಡಿದೀವಿ ಅಂತ ಅನ್ಕೊಂಡ್ಬಿಟ್ಟಿದೀಗ ನೀನು? ಪರವಾಗಿಲ್ವೇ? ನೋಡು, ಸುಮ್ಮನೆ ಇಷ್ಟೊಂದು ಒದೆ ತಿನ್ಬೇಡಿ. ಹೆಣ್ಮಕ್ಳು ಒದೆ ಕೊಡಕ್ಕೆ ನಮಗೂ ಇಷ್ಟ ಆಗಕ್ಕಿಲ್ಲ. ಹೆಣ್ಮಕ್ಳು ನೆಲವೇ ಮುಟ್ಟಕ್ಕೂ ಇಲ್ಲ ನಾವಂತೂ. ನಮ್ಗೆ ಅದೆಲ್ಲ ಇಷ್ಟನೂ ಆಗಕ್ಕಿಲ್ಲ. ಸುಮ್ಕೇನೇನಿಯ ಹೇಳ್ರಿ, ಮಗಿನ ಎಲ್ಲಿ ಕಳಿಸಿದ್ರಿ ಅಂತ ಹೇಳಿ ಅಷ್ಟೇ, ಏನೇ ಸಾಕು. ಆ ಮಗ ಇಲ್ಲ ಅಂದ್ರೆ ನಂಗೆ ಊಟ ಸೇರಕ್ಕಿಲ್ಲ. ಆ ಮಗಿನ ಜೊತೆ ಮಾತಾಡಲಿಲ್ಲ ಅಂದ್ರೆ ನಾನು ನಿದ್ದೆನೂ ಬರೋಕ್ಕಿಲ್ಲ ನನಗೆ. ನಾನು ಹಂಗೆ ನನ್ನ ಮಗಳು ಹುಟ್ಟಿದಾಗಿಂದನೂ ನಾನು ಹಿಂಗೇನಿಯ ಪಾಲಿಸ್ಕೊಂಡ್ಬಿಟ್ಟು ಬಂದಿರೋದು. ನೋಡಿ, ನನಗೆ ಗೊತ್ತಿಲ್ದಿರೋರ್ಗೆ ಯಾರು ಸಹಾಯ ಮಾಡೋಕ್ಕಿಲ್ಲ ಅಂತ ನಿಮಗೆಲ್ಲ ಮೊದಲೇನೇನಿಯ ಗೊತ್ತು ಅಂತ ಅನ್ನಿಸ್ತದೆ. ಈಗ ಸುಮ್ಕೇನೇನಿಯ ಹೇಳ್ಬಿಡಿ. ಇಲ್ಲ ನಿಮ್ಮನಂತೂ ನನ್ನ ಮಗಳು ಸಿಗಂಟ ಬಿಡಕ್ಕಿಲ್ಲ. ಹೇಳಿ ಸುಮ್ಕೇನೇನಿಯ ಎಲ್ಲವಳೆ ಹೇಳ್ಬಿಡಿ ಅಷ್ಟೇನಿಯ ಸಾಕು. ಎಲ್ಲವಳೆ ಎಲ್ಲಿ ಹೋಯ್ತೀನಿ ಅಂತ ಹೇಳಿದ್ರು ನೀವೆಲ್ಲೂ ಕಳಿಸಿದ್ರು ಹೇಳಿ. ಅಣ್ಣ ನಮ್ಗೇನು ಗೊತ್ತಿಲ್ಲ, ಆದರೆ ಆದರೆ ಅದೇ ಮತ್ತೆ ಬೆಂಗಳೂರಿಗೆ ಹೋಯ್ತೀನಿ, ಅಲ್ಲಿಗೆ ಹೋಯ್ತೀನಿ, ಇಲ್ಲಿಗೆ ಹೋಯ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ರು. ಅವರೇನಿಯ ನಾವು ಬೆಂಗಳೂರಿಗೆ ಹೋಯ್ತೀನಿ, ಇಲ್ಲಿರಕ್ಕಿಲ್ಲ, ಅಲ್ಲೆಲ್ಲ ನಾವು ಹೋಗ್ಬಿಟ್ಟು ಅಲ್ಲೇ ಜೀವನ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಏನೋ ಮಾತಾಡ್ತಿದ್ರು. ಅದನ್ನು ಮಾತ್ರ ಕೇಳಿಸ್ಕೊಂಡಿದ್ದೀನಿ. ಅದನ್ನು ಬಿಟ್ರೆ ಬೇರೆ ಇನ್ನೇನು ನನಗಂತೂ ಗೊತ್ತಿಲ್ಲ ಕಣಣ್ಣ. ಅಷ್ಟೇನೇನಿಯ ನಮಗಂತೂ ಗೊತ್ತಿರೋದು ಅಂದರೆ ಬಸ್ಸಂದು ಹತ್ಸಿದ್ವಿ, ಬ್ಯಾಗ್ ಕೊಟ್ವಿ ಅಷ್ಟೇನೇನಿಯ. ಅಷ್ಟು ಬಿಟ್ರೆ ನಾವಿನ್ನೇನೂ ಮಾಡಲಿಲ್ಲ ಕಣ. ಹಣ ಸಿಕ್ಕರೆ ಪಕ್ಕನಣ್ಣ ನಿಮ್ಮ ತಾಗಿ ಕರ್ಕೊಂಬಿಟ್ಟು ಬಂದ್ಬಿಡ್ತೀವಿ. ನೀವೇ ಬೇಕಾದ್ರೆ ನಮಗೆ ಬಹುಮಾನನ ಕೊಡಿವ್ರಂತೆ ಕಣಣ್ಣ. ಇಷ್ಟಾದರೂ ಬಹುಮಾನನಂತೆ. ಈಗ ಸಾಲ್ದೇನೆ ಈಗ ಹೆಂಗಾಗೈತೆ ನಮ್ಮ ಪರಿಸ್ಥಿತಿ ಅಂತ ಹೇಳ್ಬಿಟ್ಟು ಇನ್ನೂ ಬಹುಮಾನ ಬೇರೆ ಕೇಳಿ ನಿಂಗೆ.
ಕೊಡ್ತೀವಿ ಬರ್ರಿ. ಕೊಡ್ತಾರೆ, ಸರಿಯಾಗಿರೋ ಬಹುಮಾನ ಕೊಡ್ತಾರೆ ನಿಮ್ಮಿಬ್ರಿಗೂ. ಫಸ್ಟ್ ಹುಡುಕಿವ್ರಂತೆ. ಅಣ್ಣ ಹೋಗ್ಲಿ ಬಿಡಿ, ಹುಡಿಕೊಂಬಿಟ್ಟು ಬರ್ತೀನಿ ಅಂತ ಹೇಳೋರಲ್ಲ, ನೋಡನಿ ಅದು ಎಲ್ಲಿ ಹುಡಿಕೊಂಬಿಟ್ಟು ಬರ್ತಾರೋ. ಇದೇ ಪಕ್ಕದೂರಿನಂತೆ ಇವ್ರೂ ಇನ್ನು ಊರು ಬಿಟ್ಬಿಟ್ಟು ಎಲ್ಲೋ ಹೋಯ್ತಾರೆ, ನಮಗೂ ಸಿಕ್ಕೇ ಸಿಗ್ತಾರೆ. ಬಿಟ್ಬಿಟ್ರೆ ನಾವು ಹೋಗ್ಲಿ. ಅಕಸ್ಮಾತ್ ಏನಾದ್ರು ಸಿಗ್ಲಿಲ್ಲ ನಮ್ಮ ಹುಡುಗಿ ಅಂತ ಹೇಳಿದ್ರೆ ಬೆಂಗಳೂರಾಗೆಲ್ಲ ಹುಡ್ಕೋದು, ಸಿಗ್ಲಿಲ್ಲ ಅಂದ್ರೆ ಅವ್ರನ್ನ ಹಾಕೊಂಡು ಚೆನ್ನಾಗಿ ಚಟ್ನಿ ಮಾಡೋದು ಅಷ್ಟೇನಿಯ. ಬಿಡ್ರಿ ಹೋಗ್ಲಿ ಏನಿಯ. ಬೋಲೆ ಒಯ್ನಾತಿ ಹೆಂಗ್ ಸುಗ್ಲು ಕಂಡ್ರಲ್ಲ ಇವ್ರನ್ನ, ಹೆಂಗ್ಲ ಬಿಡೋದು ನೋಡ್ದ. ಹೆಂಗೆ ನಮ್ಮೂರ್ಗೆ ಬಂದು ನಾನು ಎಂತವನು ಅಂತ ಗೊತ್ತಿದ್ದು ಓಡ್ಬಿಟ್ಟು ಕಳ್ಸೋರೆ ಅಂತ ಹೇಳಿದ್ರೆ ಯೋಚನೆ ಮಾಡ್ಲ ನೀನು? ಯೋಚನೆ ಮಾಡು. ಏನೇನೆಲ್ಲನೂ ಇವ್ರು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇವ್ರನ್ನ ಹೆಂಗ್ಲ ನಂಬಿಟ್ಟು ಬಿಟ್ಬಿಟ್ಟು ಕಳ್ಸೋದು? ನನಗೆ ಯಾಕೋ ಇವ್ರನ್ನ ಬುಡ ಅಂತ ಇದಿಲ್ಲಪ್ಪ. ಇವ್ರು ನಮ್ಮ ಮಗಳನ್ನ ಹುಡಿಕೊಡೋ ಗಂಟನು ಇವ್ರನ್ನ ಇಲ್ಲೇ ಮಡಿಕೊಂಬಿಡೋಣ. ಇವ್ರು ಹೇಳ್ತಿರೋದ್ರೆ ನಂಗೆ ಏನೂ ಸತ್ಯ ಅಂತ ಕಾಣಿಸ್ತಿಲ್ಲ. ಅಣ್ಣ ಹೋಗ್ಲಿ ಬಿಟ್ಬಿಡಿ, ಹೆಂಗುಸ್ರಲ್ವಾ ನೀವು ಓಡ್ ಕಳ್ಸೋರಲ್ಲ. ನೋಡ ನೀ ಓಡ್ ಕಳ್ಸಿರೋದಕ್ಕೆ ಇನ್ನೇನ್ ಮಾಡಕ್ಕಾಯ್ತದೆ? ನಾವೇನೇನು ಇವ್ರನ್ನ ಇಟ್ಕೊಂಡು ಪಕ್ಕದೂರಾಗ ಇರ್ತಾರಲ್ಲ, ಅವಾಗ ಹೋಗಿ ಕೇಳ್ಕೊಂಬಿಟ್ಟು ಬರೋಣಿ. ಮನೆಯಾಳಿಗಳನ್ನ ಇನ್ನೇನ್ ಮಾಡ್ತೀರಾ? ಇವ್ರನ್ನ ಇಟ್ಕೊಂಡು ಕಳಿಸ್ರಿ ಅಣ್ಣ ತಾಗೆ. ಅಣ್ಣ ನಿಜವಾಗ್ಲೂ ಎಲ್ಲಿದ್ರು ಹುಡಿಕೊಂಬಿಟ್ಟು ಬರ್ತೀವಿ ಕಣ, ನಿಜವಾಗ್ಲೂ ಹುಡಿಕೊಂಬಿಟ್ಟು ಬರ್ತೀವಿ. ಅವ್ರು ಏನಾದ್ರು ಇಂಥ ಜಾಗದಾಗ ಅವ್ರೆ ಅಂತ ಗೊತ್ತಾದ್ರೆ ನಾವೇ ನಿಮ್ಗೆ ಇನ್ಫಾರ್ಮೇಶನ್ ಕೊಟ್ಬಿಡ್ತೀವಿ ಅಣ್ಣ, ಇಂಥದಾಗ ಅವ್ರೆ ಅಂತ ಹೇಳ್ಬಿಟ್ಟು. ಇನ್ನೊಂದ್ಕಿಂತ ಇಂಥ ಕೆಲಸ ಎಲ್ಲ ಮಾಡಕ್ಕಿಲ್ಲ ಕಣಣ್ಣ, ನಿಜವಾಗ್ಲೂ. ಸರಿ ಆಯ್ತು ನೋಡಿ, ಪಕ್ಕದೂರು ಅಂತ ಹೇಳಿದ್ರಲ್ಲ, ಸರಿ ಫೋನ್ ನಂಬರ್ ಎಲ್ಲನೂ ಕೊಟ್ಬಿಟ್ಟು ಹೋಗಿ. ಏನಾರ ನಾವು ರಂಗಿ ಆಟ ಆಡ್ಬೇಕಂತೆ. ಅಷ್ಟೇನಿಯ ಮ್ಯಾಲ್ಗಡಿ ಕಳಿಸ್ಬಿಡ್ತೀನಿ. ನೀವು ಫೋನ್ ನಂಬರ್ ಅಂತ ಹೇಳಿದಕ್ಕೆ ನೆನಪಾಯ್ತು ಕಣ್ಣ. ನಾವೇನಿ ಅವ್ರಿಗೆ ಫೋನ್ ನಂಬರ್ ಕೊಟ್ಬಿಟ್ಟು ಅವು ಅಲ್ಲಿ ಬೆಂಗಳೂರು ತಲುಪಿದ್ಮೇಲೆ ನಮಗೆ ಫೋನ್ ಹಾಕಿ ಮಿಸ್ ಮಾಡಬೇಡಿ, ನಾವು ಮಾಡಿರೋ ಒಳ್ಳೆ ಕೆಲಸಕ್ಕೆ ಥ್ಯಾಂಕ್ಸ್ ಅಂತ ಹೇಳಿ ನೀವು ದಯವಿಟ್ಟು ಅಂತೇಳ್ಬಿಟ್ಟು ಅವ್ರಿಗೆ ನಮ್ಮ ನಂಬರ್ ಕೊಟ್ಬಿಟ್ಟು ಕಳ್ಸಿದ್ವಿ ಕಣ್ಣ. ಅವ್ರಿಗೇನ ನಿಯತ್ತಿದ್ರೆ ನಿಜವಾಗ್ಲೂ ನನ್ನ ನಂಬರ್ಗೆ ಫೋನ್ ಮಾಡೇ ಮಾಡ್ತಾರೆ. ಅವಾಗ ನಾನು ನಿಮಗೆ ಹೇಳ್ತೀನಿ. ಏನು ಫೋನ್ ನಂಬರ್ ಕೊಟ್ರಾ? ನಿಮಗೆ ಫೋನ್ ಮಾಡ್ತಾರಂತ? ಏಯ್ ಇವ್ರನ್ನ ಎತ್ತಾಕೊಂಡ್ಬಿಟ್ಟು ಬರ್ಲ ಹಂಗಾರೆ. ಬರ್ರಿ ಎತ್ತಾಕೊಂಡು ಇವ್ರನ್ನ. ಫೋನ್ ಬರೋ ಗಂಟನ್ವೇ ಇವ್ರು ನಮ್ಮ ಜೊತೆಯಾಗಿ ಇರ್ಲಿ, ಕರ್ಕೊಂಡ್ಬಿಟ್ಟು ಬರ್ಲಾ ಇವ್ರನ್ನ, ಬಿಡೋದ್ ಬೇಡ. ಸುಮಿ ನಿಂದೇನ್ ಬಾಯೋ ಬೊಂಬಾಯನೇ, ಯಾಕೆ ಫೋನ್ ನಂಬರ್ ಕೊಟ್ಟಿದ್ದೆ ಹೇಳ್ದೆ? ಹೆಂಗೋ ಬಿಡ್ತೀನಿ ಅಂತ ಹೇಳಿದ್ರು, ಈಗ ನೋಡು ಎಲ್ಲ ಹೆಂಗ್ ಎಡವಟ್ಟಾಯ್ತು ಅಂತ ಹೇಳ್ಬಿಟ್ಟು ನಿನ್ ಮಕ ಮುಚ್ಚ. ಅಣ್ಣವ್ರು ಹೇಳಿದ್ಮೇಲೆ ನಿಮ್ಮನ್ನ ಎಲ್ಗೂ ಕೂಡ ಮಾತೇ ಇಲ್ಲ. ನಡೀರಿ ಮನೆಗೆ, ನಿಮ್ಗೆ ಐತೆ ನಡೀರಿ. ಚಿಕ್ಕಮ್ಮವ್ರನ್ನೇ ಓಡ್ ಕಳಿಸ್ತೀರಾ? ಬರ್ರಿ ನಡೀರಿಲೋ. ಕರ್ಕೊಂಡ್ರ ಇವ್ರು ಇಬ್ರು ಫೋನ್ ಬರೋ ಗಂಟನೂ ಇವ್ರನ್ನ ಬಿಡೋದೇನೇ ಬೇಡ, ನಾವೇ ಇರಿಸ್ಕೊಳ್ಳೋಣ. ಕರ್ಕೊಳ್ರಿ. ಹೌದೌದು, ನಡೀರಿ.